ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆಯನ್ನು ಉಪಯೋಗಿಸ್ಕೊಂಡು ಹೇಗೆ 3 ಬಗೆಯ ರೆಸಿಪಿಗಳನ್ನ ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ನವಣೆ ಉಪ್ಪಿಟ್ಟನ್ನ ಹೇಗೆ ತುಂಬ ರುಚಿಯಾಗಿ ಮನೇಲಿ ಮಾಡ್ಕೋಬೋದು ಅಂತ ನೋಡೋಣ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ವೀಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೊಳ್ದೆ. ಈಗ ನಾನಿಲ್ಲಿ ಅಳತೆ ಕಪ್ಪಲ್ಲಿ 1 ಕಪ್ನಷ್ಟು ನವಣೆ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 1-2 ಸತಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ಈಗ ತೊಳೆದಿಟ್ಟಂಥ ನವಣೆಗೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಒಂದು ಪಾತ್ರೆನೇ ಈಗ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲು ಹಾಗೆ 1 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನವಣೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ಡೈಲಿ ಅಲ್ಲದೆ ಹೋದ್ರೂ ವೀಕ್ಲಿ 1-2 ಟೈಮ್ಸು ಬೆಳಗ್ಗೆ ತಿಂಡಿ ಊಟಕ್ಕೆ ನಿಮಗೆ ಯಾವಾಗ ಬೇಕೋ ಆವಾಗ ಮನೇಲಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಈಗ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ 1/4 ಕಪ್ನಷ್ಟು, ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ 4-5 ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ನವಣೆನ ಫಾಕ್ಸ್ಟೈಲ್ ಮಿಲೆಟ್ ಅಂತೀವಿ. ಈ ನವಣೆಯಲ್ಲಿ ವಿಟಮಿನ್ ಎ ಮತ್ತು ಇ ಅಲ್ಲದೆ ಸೋಡಿಯಮ್ಮು, ಮೆಗ್ನೀಸಿಯಮ್, ಕ್ಯಾಲ್ಸಿಯಮ್ ಜಾಸ್ತಿ ಇದೆ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ಡಯಾಬಿಟಿಸ್ನ ಕಡಿಮೆ ಮಾಡ್ಕೋಬಹುದು. ರಕ್ತಹೀನತೆ ಸಮಸ್ಯೆ ಇದ್ದರೆ ಅದನ್ನು ಕೂಡ ಹೋಗಿಸುವಂಥ ಗುಣ ಈ ನವಣೆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕಟ್ ಮಾಡಿದ ಬೀನ್ಸ್ 1/2 ಕಪ್ನಷ್ಟು, ಕಟ್ ಮಾಡಿದ ಕ್ಯಾರೆಟ್ 1/4 ಕಪ್ನಷ್ಟು ಹಾಗೆ 1/2 ಕಪ್ನಷ್ಟು ಅವರೆಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ವೆಜಿಟೇಬಲ್ಸ್ ಹಾಕಬೇಕು ಅಂತೇನೂ ಇಲ್ಲ. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇದೆಯೋ, ಬಟಾಣಿ, ಪೊಟೆಟೊ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ನ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೋಬೋದು. ಈಗ 1/4 ಟೀ ಸ್ಪೂನಷ್ಟು ಹಳದಿ, ಟೇಸ್ಟಿಗೆ ಸಾಲ್ಟ್, ಒಂದು ಉಪ್ಪಿಟ್ಟಿಗೆ 1 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸಾಲ್ಟ್ ಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ವೆಜಿಟೇಬಲ್ಸ್ನ 2 ಮಿನಿಟ್ಸು ಎಣ್ಣೆಲೆ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಲೈಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 3 ಕಪ್ನಷ್ಟು ನಾನು ಬಿಸಿನೀರು ಹಾಕ್ತಾ ಇದ್ದೀನಿ. ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 4-5 ನಿಮಿಷ ವೆಜಿಟೇಬಲ್ಸ್ನ ಬೇಯಿಸ್ಕೋಬೇಕು. ನಿಮಗೆ ಇಲ್ಲಿ ಕಾಣಿಸ್ಬೋದು, ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದು 5 ಮಿನಿಟ್ಸ್ ಆಗಿದೆ. ಈಗ ಇದಕ್ಕೆ ಮುಂಚೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ನವಣೆನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1/2 ಕಪ್ನಷ್ಟು ತೆಂಗಿನ ತುರಿ ಜೊತೆಗೆ 2-3 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಅಂದರೆ ಉಪ್ಪಿಟ್ಟಿಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇವಾಗ ಟೇಸ್ಟಿಗೆ ಸಾಲ್ಟ್ ಬೇಕು, ಸಪ್ಪೆ ಆಯಿತು ಅನಿಸಿದ್ರೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಈಗ ನೋಡುವಾಗ ಗೊತ್ತಾಗ್ಬೋದು ನೀರಿನಂಶ ಕಡಿಮೆಯಾಗಿ ನೋಡಿ ಇದು ಗಟ್ಟಿ ಆಗ್ತಾ ಇದೆ. ಈಗ ಮುಚ್ಚಳ ಮುಚ್ಚಿ 15-20 ನಿಮಿಷ ಆದಷ್ಟು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು. 15 ನಿಮಿಷ ಆಗಿದೆ. ಈಗ ನೋಡೋಣ, ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಮೇಲ್ಗಡೆ ನಾನು 1 ಟೀ ಸ್ಪೂನಷ್ಟು ಗೀ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಧಾನಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಬಿಸಿ ಇರೋದಕ್ಕೆ ಸ್ವಲ್ಪ ಅಂಟದಾಗ ಆಗ್ತಾ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಉದುರಾಗಿ ಚೆನ್ನಾಗಾಗುತ್ತೆ. ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಕೆಳಗೆ ಇಳಿಸಿಟ್ಟಿದ್ದೀನಿ. ಸ್ವಲ್ಪ ಕತ್ಲೆ ಇದ್ದಿದ್ದರಿಂದ ನಿಮಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಿಲ್ಲ. ಇವಾಗ ನಿಮಗೆ ಗೊತ್ತಾಗ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಉಪ್ಪಿಟ್ಟು. ಈ ನವಣೆ ಉಪ್ಪಿಟ್ಟನ್ನ ನೀವು ಮೊಸರು ಜೊತೆ, ಚಟ್ನಿ ಜೊತೆ ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಈ ಉಪ್ಪಿಟ್ಟನ್ನ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ನವಣೆ ಪಲಾವ್ನ ಹೇಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡೋಣ. ನಾನಿಲ್ಲಿ ಅಳತೆ ಕಪ್ಪಲ್ಲಿ 1 ಕಪ್ನಷ್ಟು ನವಣೆ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು 1-2 ಸತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಅಳತೆ ಕಪ್ಪೆ ಬೇಕು ಅಂತೇನೂ ಇಲ್ಲ, ನೀವು ಮಾಮೂಲಿ ಕಪ್ಪನ್ನೇ ಅಳತೆಗೆ ತಗೋಬಹುದು.
ಈಗ ತೊಳ್ಕೊಂಡಂಥ ನವಣೆಗೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 15-20 ನಿಮಿಷ ನೆನೆಸ್ಕೋಬೇಕು. ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲು ಹಾಗೆ 1 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಾಯಿದ್ದೀನಿ. ಇದಕ್ಕೆ 1-2 ಪಲಾವ್ ಎಲೆ, ಒಂದು 3-4 ಲವಂಗ, 1-2-3 ಸಣ್ಣ ಪೀಸ್ ಚಕ್ಕೆ, 1-2-3 ಏಲಕ್ಕಿ, ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ಎಣ್ಣೆಲೆ ಇದನ್ನೆಲ್ಲ ಒಂದು ಸತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ 3/4 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಗೆ ಒಂದು 4-5 ಕಟ್ ಮಾಡಿದ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಒಂದು 1/2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ 1 ಕಪ್ನಷ್ಟು ಕಟ್ ಮಾಡಿದ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 1/4 ಟೀ ಸ್ಪೂನಷ್ಟು ಹಳದಿ ಹಾಕ್ಕೊಂಡು 1-2 ನಿಮಿಷ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಕಪ್ನಷ್ಟು ಕಟ್ ಮಾಡಿದ ಬೀನ್ಸು, 3/4 ಕಪ್ನಷ್ಟು ಹಸಿ ಬಟಾಣಿ ಹಾಗೆ 1/2 ಕಪ್ನಷ್ಟು ಕಟ್ ಮಾಡಿದ ಕ್ಯಾರೆಟು, 1/2 ಕಪ್ನಷ್ಟು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ವೆಜಿಟೇಬಲ್ಸ್ನ ನಿಮಗೆ ಎಷ್ಟು ಬೇಕಷ್ಟು ಹೆಚ್ಚು ಕಡಿಮೆ ಮಾಡಿ ಹಾಕೋಬಹುದು. ಅಲ್ಲದೆ ಪೊಟೆಟೊ, ಕಾಲಿಫ್ಲವರ್ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ ಹಾಕ್ಕೊಂಡು ಪಲಾವ್ ಮಾಡ್ಕೊಳ್ಳಿ. ಈಗ 1/2 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಟೇಸ್ಟಿಗೆ ವೆಜಿಟೇಬಲ್ಸ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಒಂದು 2-3 ನಿಮಿಷ ಎಣ್ಣೆಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನವಣೆಯಲ್ಲಿ ಕಡಿಮೆ ಕ್ಯಾಲೋರಿ ಇದೆ, ಹಾಗಾಗಿ ನವಣೆಯಲ್ಲಿ ಮಾಡಿದಂಥ ಫುಡ್ನ ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಆಗದಾಗಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. 1/2 ಕಪ್ನಷ್ಟು ಮೊಸರು ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೆನೆಸಿಟ್ಕೊಂಡಿದ್ದೀವಲ್ಲ ಆ ನವಣೆನ ಈಗ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮತ್ತೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ನವಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ 3 ಕಪ್ನಷ್ಟು ಬಿಸಿನೀರು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ನವಣೆಗೆ 3 ಕಪ್ನಷ್ಟು ನೀರು ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದು ಕುದೀತಾ ಇದೆ. ನಿಮಗೆ ಇಲ್ಲಿ ನೋಡುವಾಗ ಗೊತ್ತಾಗ್ಬೋದು ನೋಡಿ, ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿ ಗಟ್ಟಿ ಆಗ್ತಾ ಇದೆ ಇದು. ಈಗ ಟೇಸ್ಟಿಗೆ ಸಾಲ್ಟ್, ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಒಂದು 2-3 ಟೀ ಸ್ಪೂನಷ್ಟು ಇದನ್ನು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರಿನ ಅಂಶ ಒಂದು 3/4 ಭಾಗದಷ್ಟು ಕಡಿಮೆ ಆಗಿದೆ. ಮುಚ್ಚಳ ಮುಚ್ಚಿ ಇವಾಗ 15ರಿಂದ ಒಂದು 20 ನಿಮಿಷ ಇದನ್ನು ಬೇಯಿಸ್ಕೋಬೇಕು, ಆದಷ್ಟು ಲೋ ಫ್ಲೇಮ್ನಲ್ಲಿ. ಪಲಾವ್ ಈಗ ಬೆಂದಿದೆ. ಇದನ್ನು ಒಂದು ಸತಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ತಣ್ಣಗಾದ ಮೇಲೆ ಉದುರಾಗಿ ಚೆನ್ನಾಗಾಗುತ್ತೆ. ಪಲಾವು ತಣ್ಣಗಾಗಿದೆ. ಈಗ ಇದಕ್ಕೂ ಕೂಡ ನೀವು ಮಾಮೂಲಿಯಾಗಿ ಪಲಾವ್ಗೆ ಮಾಡ್ಕೊಳ್ಳೋ ಹಾಗೆ ಮೊಸರು ಗೊಜ್ಜು ಮಾಡ್ಕೊಂಡು ತಿಂದರೆ ರುಚಿಯಾಗುತ್ತೆ. ಇದನ್ನು ನೀವು ಬೆಳಗ್ಗೆ ತಿಂಡಿಗೆ, ಲಂಚಿಗೆ, ಡಿನ್ನರ್ಗೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಮನೇಲಿ ಮಾಡ್ಕೊಂಡು ತಿನ್ಬೋದು. ಮಾಮೂಲಿಯಾಗಿ ವೆಜ್ ಪಲಾವ್ ಮಾಡ್ಕೊಂಡು ತಿನ್ನೋದು ಇದ್ದಿದ್ದೆ. ಈ ಟೈಪಲ್ಲಿ ನೀವು ನವಣೆ ಪಲಾವ್ ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ನವಣೆಯಲ್ಲಿ ಹೇಗೆ ರುಚಿಯಾದ ಕಿಚಡಿ ಮಾಡ್ಬೋದು ಅಂತ ನೋಡೋಣ. 1 ಕಪ್ನಷ್ಟು ನವಣೆ ತಗೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 20 ನಿಮಿಷ ನೆನೆಸಿಟ್ಕೋಬೇಕು. 20 ನಿಮಿಷ ಆದಮೇಲೆ ನವಣೆನ 1-2 ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಈಗ ನೆನೆಸಿಟ್ಕೊಂಡಿದ್ದೀವಲ್ಲ ಈ ನವಣೆಗೆ ಒಂದು 1/2 ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಒಂದು 15 ನಿಮಿಷ ಇದನ್ನು ನೆನೆಸಿಡಬೇಕು. ಈಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲು ಹಾಗೆ 1 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1-2-3 ಕಟ್ ಮಾಡಿದ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ.
ಗೋಡಂಬಿನ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ 3/4 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ, 4-5 ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು 4-5 ಸಣ್ಣ ಪೀಸ್ ಶುಂಠಿ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಎಣ್ಣೆಲಿ ಈರುಳ್ಳಿದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಕಪ್ನಷ್ಟು ಕಟ್ ಮಾಡಿದ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಹಾಕ್ತಾಯಿದ್ದೀನಿ. ಜೊತೆಗೆ 3/4 ಕಪ್ನಷ್ಟು ಕಟ್ ಮಾಡಿದ ಕ್ಯಾರೆಟ್, 1/2 ಕಪ್ನಷ್ಟು ಹಸಿ ಬಟಾಣಿ ಹಾಕ್ಕೊಂಡು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ವೆಜಿಟೇಬಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನವಣೆನ ಬಳಸಿ ನೀವು ಯಾವುದೇ ಫುಡ್ ಮಾಡಿಲ್ದಿದ್ರೆ ಒಂದು ಸತಿ ಈ ರೆಸಿಪಿನ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. 1 ಕಪ್ನಷ್ಟು ಚೆನ್ನಾಗಿ ಹಣ್ಣಾದಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ್ದು. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1/4 ಟೀ ಸ್ಪೂನಷ್ಟು ಹಳದಿ, 1/2 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡು ಇದನ್ನು ಒಂದು 2-3 ಮಿನಿಟ್ಸು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೆನೆಸಿಟ್ಟಂಥ ಹೆಸರುಬೇಳೆ ಮತ್ತು ನವಣೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿನೀರು ಹಾಕ್ತಾಯಿದ್ದೀನಿ 4/4 ಕಪ್ನಷ್ಟು. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಒಂದು 1/2 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಆಪ್ಷನ್ ಅಷ್ಟೇ, ಬೇಕು ಅಂದರೆ ಹಾಕೋಬಹುದು. ಈಗ ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನೆಲ್ಲ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಳ ಮುಚ್ಚಿ ಈಗ 2 ವಿಷಲ್ ಕೊಟ್ಟು ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಈಗ ಬೆಂದಿದೆ. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಿಚಡಿ ನಿಮಗೆ ಯಾವಾಗ ಬೇಕೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಒಂದು 1/2 ಪೀಸ್ನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣಿನ ರಸನ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ನವಣೆ ಕಿಚಡಿನ ಒಂದು 4-5 ಮೆಂಬರ್ಸ್ಗೆ ಆಗುವಷ್ಟು ಮಾಡಿದ್ದೀನಿ. ನೀವು ಕಡಿಮೆ ಬೇಕು ಅಂದರೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಳಿ. ನವಣೆ ಕಿಚಡಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನಿಮಗೆ ಇಷ್ಟ ಅಂದರೆ ಮೇಲ್ಗಡೆ 1 ಟೀ ಸ್ಪೂನಷ್ಟು ಗೀ ಹಾಕ್ಕೊಳ್ಳಿ. ಈ ಕಿಚಡಿನ ನೀವು ಹಾಗೇನೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ತಿನ್ನೋದಕ್ಕೂ ಇದು ತುಂಬ ರುಚಿಯಾಗುತ್ತೆ. ಈ ನವಣೆ ಕಿಚಡಿನ ನೀವೆಲ್ಲ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.